ಸರ್ ಎಲ್ಲದಕ್ಕೂ ಉತ್ತರ ಕೊಡೋದಾಗೋಲ್ಲ. ಅದು ಪಬ್ಲಿಕ್ ನ್ಯೂಸು ಅಲ್ಲ ಅಥವಾ ಸಾರ್ವಜನಿಕ ಹಿತಾಸಕ್ತಿನೂ ಅಲ್ಲ. ಅದು ಆ ಇಲಾಖೆಗೆ ಸಂಬಂಧಪಟ್ಟ ವಿಷಯ. ಅದು ಏನು ದೊಡ್ಡ ರಾಜ್ಯದ ಜೊತೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ರೀ. ಅಂದ್ರೆ ಈಗ ನನಗೆ ಊಟ ಸರಿ ಆಗ್ತಿಲ್ಲ ಹಿಂಗೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್ ಅದೇ ಹೊರಗೆ. ಅದೇನಾದರೂ ಕೋರ್ಟ್ ಇದೆ, ಅವರು ಸರ್ ಒಬ್ಬ ಅಪರಾಧಿಗೆ ಈ ರೀತಿ ಒಳಗಡೆ ಸಿಗರೇಟ್ ಸಿಗತ್ತೆ, ಕಾಫಿ ಅದು ಸಿಗತ್ತೆ. ಏನಿದ್ರು ಕೂಡ ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲವೇ ಅಲ್ಲರದು. ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲ, ಅದ್ರ ಬಗ್ಗೆ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಅವ್ರ ಇಲಾಖೆ ಇದೆ, ಇರಲಿಲ್ಲ. ಅಲ್ಲ ಈ ರೀತಿ ಒಬ್ಬ ನಟ ಇಷ್ಟೆಲ್ಲ ಸವಲತ್ತುಗಳನ್ನು ತಗೋತಿದ್ರು ಹೆಂಗೆ ಸರ್? ಅಂದ್ರೆ ಜೈಲುಗಳು ಇರೋದೇ ಪರಿವರ್ತನೆ ಆಗೋ ಸಲುವಾಗಿ. ಅದನ್ನು ಆ ಇಲಾಖೆ ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅದಕ್ಕೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಅವ್ರದ್ದು ಏನು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಇಲಾಖೆಯವರು ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಿರ್ತದೆ. ಅದು ಅಂದ್ರೆ ಈಗ ಅವರೇ ಏನು ದರ್ಶನ್ ಅವ್ರ ಅಪ್ಲಿಕೇಶನ್ ಹಾಕ್ತಾರೆ ಸರ್ ಕೋರ್ಟಿಗೆ? ಇಲ್ಲ ಸಾರಿ, ಅದನ್ನೇನು ಹೇಳಿದ್ರು ನೀವು ಅವ್ರ ಇಲಾಖಾ ಮಂತ್ರಿ ಅಥವಾ ಅಧಿಕಾರಿ ಹೇಳಿಕೆ ಆದ್ರೆ ಅದಕ್ಕೆ ಮಹತ್ವ ಹೆಚ್ಚಿರ್ತದೆ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಐಡಿಯಾ ಇರ್ತದೆ. ಪೊಲಿಟಿಕಲ್ ಸರ್ ಸಿಎಂ ಬರ್ತಿದ್ದಾರೆ ಸರ್, ಮತ್ತೆ 20 ಜನದ ಅವಧಿಯಲ್ಲಿ 2ನೇ ಬಾರಿಗೆ ಗೋಕಾಕ್ ಅದು 6 ತಿಂಗಳಿಂದ 3 ತಿಂಗಳ ಅನಾವರಣ ಬಗ್ಗೆ ಹೋಗ್ತಾ ಇತ್ತು. ಇಲೆಕ್ಷನ್ ಬಿಫೋರ ಬರಬೇಕಾಗಿತ್ತು. ಇಲೆಕ್ಷನ್ಗೆ ಕೋಡ್ ಆಫ್ ಕಂಡಕ್ಟ್ ಆಯಿತು, ಈಗ ಚುನಾವಣೆ ಆಯಿತು, ಮತ್ತೆ ಅಧಿವೇಶನ. ಹಿಂಗಾಗಿ ಕೊನೆಗೆ ಬರಲೇಬೇಕು. ಯಾಕಂದ್ರೆ ಅವರೆಲ್ಲ ಹಾಗೆ ಇಟ್ಟಿದ್ದಾರೆ. ಅವರೆಲ್ಲ ಹೀಗಾಗಿ ಬರ್ತಿದ್ದಾರೆ. ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ಭಾಳ ದಿನಗಳಿಂದ ಬರಬೇಕಾಗಿದ್ರೆ ಮತ್ತು ಅದು ಉದ್ಘಾಟನೆಗೆ ಬರ್ತಾರೆ.